ಶ್ರಾವಣ್ ಎಂಬ ಸಹೋದರಿಯನ್ನು ಭೀಕರವಾಗಿ ಹತ್ಯೆ ಮಾಡಿದ ಬಗ್ಗೆ ನಾವು ತೀವ್ರ ಖಂಡಿಸ್ತೇವೆ. ಮತ್ತು ಇದರ ಆ ನೋವು ಕೂಡ ಇವತ್ತು ಅತೀವಾಗಿ ಎಲ್ಲರಿಗೂ ಕೂಡ ಇದೆ. ಇವತ್ತು ನಾವು ಎಷ್ಟೇ ಸಂತಾಪ, ಏನೇ ಪರಿಹಾರ ಏನು ಹೇಳಿದರೂ ಕೂಡ ಆ ಮಗಳನ್ನು ಕಳೆದಂಥ ತಂದೆ ತಾಯಂದರಿಗೆ, ಸೋದರ ಕಳ್ಕೊಂಡ ಸೋದರಿಗೆ, ಅವರ ಸಮಸ್ತ ಕುಟುಂಬಸ್ಥರಿಗೆ, ಅವರ ಅಭಿಮಾನಿ ಮತ್ತು ನೆರೆಕರೆಯವರಿಗೆ ಆ ನೋವನ್ನು ಯಾರನ್ನೂ ಸರಿಪಡಿಸಲು ಸಾಧ್ಯವಿಲ್ಲ. ಆದರೂ ಇಂಥ ಕೃತ್ಯ ತೊಡಗಿಕೊಂಡವ್ರ ವಿರುದ್ಧ ಕಠಿಣ ಕ್ರಮ ಹಿಂದೆ ಕೂಡ ತೆಗಿಬೇಕಂತ ತಿಳಿದ್ದೇವೆ. ಇನ್ನೂ ಕೂಡ ಹೇಳೋದಿಷ್ಟೇ, ಇದು ಎಲ್ಲಿಗೆ ಒಂದು ಅಂತ್ಯ ಕಾಣುವಂಥ ಈ ರೀತಿ ವಿಕೃತ ಮನಸ್ಸಿನವರಿಗೆ ಅಂಥ ಕಠಿಣ ಶಿಕ್ಷೆಯನ್ನು ಇಲಾಖೆ ಕೊಡಬೇಕಂತ ಸೂಚಿಸಿದ್ದೇನೆ. ಬೇರೆಯವ್ರಿಗೆ ಕೂಡ ಒಂದು ಹೆದರಿಕೆ ಬರಬೇಕು, ಈ ರೀತಿ ಆಗ್ತದೆ ಅಂತೇಳಿ. ಆ ಸಂದೇಶವನ್ನು ಕೂಡ ಇವತ್ತು ಇಲಾಖೆಗೆ ನಾವು ಕೊಟ್ಟಿದ್ದೇವೆ. ಬಹುಶಃ ನಮಗೆ ಆ ಕುಟುಂಬ ನೋವಿನ ನಾವು ಕೂಡ ಇರಬೇಕು ಅನ್ನೋ ನಮಗೆ ಭಾವನೆ ಆಗ್ತದೆ. ಮತ್ತು ಹೇಳಲಿಕ್ಕೆ ಬಯಸ್ತೀನಿ, ಅತ್ಯಂತ ಅವರಿಗೆ ಆತ್ಮಶಾಂತಿ ಸಿಕ್ಕಲಿ, ಅವರ ಕುಟುಂಬಸ್ಥರ ನೋವಂತ ಶಕ್ತಿ ಪರಮಾತ್ಮ ಕೊಡಲಿ ನಾನು ಪ್ರಾರ್ಥನೆ.